ಅಮ್ಮಾರಿ ಇಲ್ಲಿ ಕುಂತೀರೇನ್ರಿ ನೀವು? ಅಡಿಕೆ ತಗೋರಿ ಇಬ್ರು. ಗಿರ್ಜಕ್ಕ ಊಟ ಆತಾ ಯಾವನಿಂದ? ಹ್ಞೂನ್ರಿ ಅಮ್ಮಾರಿ, ನಿಮ್ಗೆಲ್ಲರಿಗೂ ಊಟಕ್ಕೆ ನೀಡೆ ಆಗ ಅತ್ತಿ ನಾವು ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಮತ್ತೆ ಕಲ್ಲವ ಎಲ್ಲದಾಳು? ಅವ್ರೇ ಲೇಟ್ ಆಗಿತ್ತಲ್ರಿ, ಮಲ್ಲಪ್ಪ ಕಾಕರು ಅವಸರ ಮಾಡಕತ್ತಾರ್ರಿ. ಎಳೆ ಆಗೈತಿ ಮನೆಗೆ ಹೋಗುನ್ ಬಾ ಅಂತ ಹೇಳಿ ಊಟ ಮಾಡಿದವ್ರ ಎಲ್ಲಡ್ಕಿ ಹಾಕೊಂಡ ಹಾಗೆ ಹೋಗಿ ಬಿಟ್ರಿ ನೋಡ್ರಿ ಅಮ್ಮಾರಿ. ಹೌದಾ, ಹೋಗ್ವಲ್ರಿ ಬಿಡವ. ಪಾಪ ಕಲ್ಲವನು ಒಂದು ಸಂಜಿದಾಗಿಂದ ಇಲ್ಲೇ ಹೋಳ್ಗೆ ಮಾಡಿನೇ ಅದನ್ನ ಮಾಡಿನೇ ಅಂತ ಹೇಳಿ ಕೆಲಸ ಮಾಡ್ಕೊಂತ ಇಲ್ಲೇ ಇತ್ತ. ಪಾಪ ತಮ್ಮ ಮನ್ಯಾಗೂ ಕೆಲಸ ಇರ್ತಾವು, ಮಾಡ್ಕೊಲಿ. ಗಿರ್ಜಕ್ಕ ಬಾವ, ನೀನು ಕುಂದ್ರ ಬಾ ತಂಗಿ ಇಲ್ಲೇ. ಒಂದು ಮುಂಜಾನಿಂದ ಓಡಾಡಿ ಎಲ್ಲ ಕೆಲಸನೂ ಮಾಡ್ತೀವ, ಬೇಸರಾಗಿರ್ಬೇಕು. ಬಾ ತಂಗಿ ಕುಂದ್ರ ಬಾ. ಹಂಗೇನಿಲ್ರಿ ಅಮ್ಮಾರಿ, ನಾವು ಒಬ್ಬಾಕಿ ಏನೆಲ್ಲ ಮಾಡಿಲ್ರಿ. ಪಾಪ ಕಲ್ಲವಕ್ಕಾರು ಸಣ್ಣ ಅತ್ತಿಯರು ಅವರು ನನ್ನ ಜೋಡಿ ಕೈಗೂಡಿರ್ರಿ, ಹಿಂಗಾಗಿ ಎಲ್ಲ ಲಘು ಲಘು ಆತಷ್ಟ ರೀ. ಹೌದು, ನಿಮ್ಮ ದೊಡ್ಡ ಅತ್ತಿಲ್ಲದಾಳವ ಕಾಣವಳಲ್ಲ? ಅವ್ರೇ ಕುಂತಾರ್ರಿ ಅಮ್ಮಾರಿ ಅಲ್ಲಿ ನನ್ನ ಮೇಲೆ ಚಾಡ ಹೇಳ್ಕೊ ಅಂತ. ಏನ ನಿನ್ನ ಮೇಲೆ ಚಾಡ ಹೇಳಕತ್ತಾಳ? ನಿಮ್ಮ ಮತ್ತಿದ್ ಬರೇ ಅದ ನೋಡ. ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡಿರನು ಮತ್ತು ಕುಂತ್ಕೊಂಡು ಚಾಡ ಮಾತಾಡೋದು ಬಿಡೋದೇ ಇಲ್ಲ ನೋಡಕ್ಕೆ ನಿಮ್ಮ ಅತ್ತಿ. ಹೌದ್ರಿ ಅಮ್ಮಾರಿ, ನಾ ಏನ್ ಕೆಲಸ ಮಾಡಿರನು ಮತ್ತು ಬೇದ ಬಿಡ್ತಾರ್ರಿ ಅತ್ತಿರಿ. ಅದು ನನಗೂ ರೂಢಿಯಾಗಿ ಬಿಟ್ಟತಲ್ರಿ, ನಾನು ಏನು ತಲೆ ಕೆಡಿಸ್ಕೋದಿಲ್ರಿ. ಬೇದ್ರ ಬೇವಲ್ರಿ ಯಾಕ, ಮತ್ತು ಕಾಜಿ ಮಾಡುವಾಗ ಮಾಡೇ ಮಾಡ್ತಾರ ಬಿಡಂತ ಸುಮ್ಮಾಗಿ ಬಿಡ್ತೇನೆ ನೋಡ್ರಿ. ಅಡ್ಡಿ ಇಲ್ವಾ? ಅಡ್ಡಿ ಇಲ್ಲ. ಒಂದು ಮಾತು ಏನರ ದೊಡ್ಡವ್ರ ಅನ್ನೂರಾಗ ಹಂಗಂದ್ರು ಹಿಂಗಂದ್ರು ಅಂಥೇಳಿ ಮಕ್ಕ ಗಡಿಗೆ ಹೆಂಗೆ ಮಾಡ್ಕೊಂಡ ಅಡ್ಡಾಡೋರು ಎಷ್ಟೋ ಮನ್ಸಸ್ತಾರದಾರು. ನಿಮ್ಮತ್ತಿ ಬೇದ್ರನು ಮತ್ತು ಅದನ್ನ ಮನಸ್ನ್ಯಾಗ ಹಾಕೋದ್ಲೆ ಕಾಜಿ ಮಾಡುವಾಗ ಮಾಡ್ತಾರು, ಸಿಟ್ಟು ಮಾಡುವಾಗ ಮಾಡ್ತಾರ ಬಿಡಂತ ಹೇಳಿ ಮತ್ತು ಸುಮ್ಮನೆ ನಕ್ಕೊಂತದಿ ಅಲ್ವಾ? ಅಡ್ಡಿ ಇಲ್ವಾ ಗಿರ್ಜಕ್ಕ? ನಿನ್ನ ಗುಣ ಭಾಳ ಇಷ್ಟ ಆಯ್ತು ನನಗೆ. ಅಯ್ಯ, ಅದ್ರಾಗ ನಂದೇನೈತ್ರಿ ಅಮ್ಮಾರಿ, ನಾವು ಏನರ ತಪ್ಪು ಮಾಡಿದಾಗ ಬೈದ ಬುದ್ಧಿ ಹೇಳ್ತಾರ್ರಿ ನಮ್ಮತ್ತಿ. ಆದ್ರೆ ಬೇರೆ ಟೈಮ್ನಾಗ ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ತಾರ್ರಿ ನನ್ನ ಮ್ಯಾಗ. ಆ ಪ್ರೀತಿ ಕಾಳಜಿನೂ ನಾನು ನೆನಪಿಟ್ಕೋಬೇಕಲ್ರಿ. ಬರೀ ಬೈತಾರ ಅನ್ನೋದೊಂದ ನೆನಪಿಟ್ಕೊಂಡ್ರೆ ಹೆಂಗೆ ನಡೀತೈತಿ ಹೇಳ್ರಿ? ಹೌದವಾ ತಂಗಿ, ಹಿಂಗೆಲ್ಲ ತಿಳುವಳಿಕಿದ್ರನ ಈಗೆಲ್ಲ ಕೂಡಿದ ಕುಟುಂಬಗಳು ಮುಂದುವರಿಯಕ್ಕೆ ಸಾಧ್ಯ ತಂಗಿ. ಇಲ್ಲ ಅಂದ್ರೆ ಕಡ್ಡಿ ಓದ ಗುಡ್ಡ ಮಾಡಿ ನ್ಯಾಯ ಮಾಡ್ಕೊಂತ ನಿಂತ್ರ ಕೂಡಿದ ಮೆಂತಾನುಗಳು ಭಾಳ ದಿನ ಹೋಗೋದಿಲ್ಲ. ಹೌದ್ರಿ ಅಮ್ಮಾರಿ, ಮನೆಯೊಳಗೆ ಹಿರಿಯರು ಹೆಂಗಿರ್ತಾರೋ ಸಣ್ಣವ್ರ ಮನಸ್ಥಿತಿನೂ ಹಂಗೆ ಇರ್ತೈತೆ ನೋಡ್ರಿ. ಹಿರಿಯರು ಯಾವ ದಾರಿಯೊಳಗೆ ನಡೀತಾರೋ ಸಣ್ಣವ್ರನ್ನು ಅದೇ ದಾರಿಯೊಳನ್ನ ಅನುಕರಿಸ್ತಿರ್ತಾರೋ. ನಮ್ಮ ಮನೆಯೊಳಗೆ ನಮ್ಮ ಅಮ್ಮಾರು ನಮ್ಮ ಅತ್ತೆಯರು ಅವರೆಲ್ಲರೂ ಇರೋದನ್ನ ನೋಡೇನ ನಾನು ಕಲ್ಕೊಂಡೇನ್ರಿ. ನಾಳೆ ನಮ್ಮ ಒಳಗಿನ ಒಂದೆರಡು ಗುಣ ನಮ್ಗಿಂತ ಸಣ್ಣ ನಮ್ಮ ಮಕ್ಕಳಿಗೆ ಅವ್ರಿಗೆ ಇಷ್ಟ ಆದ್ರೆ ಸಾಕ್ರಿ. ಹೌದು ಅಯ್ಯವ, ನೀ ಹೇಳೋದು ಕರೆ. ನಾವು ಏನು ಬಿತ್ತೇವೋ ಅದನ್ನು ಬೆಳಿತೇವೆ. ನಾವು ಒಳ್ಳೆ ಗುಣಗಳು, ಒಳ್ಳೆ ಸಂಸ್ಕಾರ, ಒಳ್ಳೆ ನಡವಳಿಕೆ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳನ್ನು ಅದನ್ನು ಅಳವಡಿಸ್ಕೋತಾರೋ. ಅದ್ರ ಫಲ ಯಾವಾಗಿದ್ರೂ ಒಳ್ಳೇದಾಗಿರ್ತೈತಿ. ನಾವು ಕೆಟ್ಟ ಗುಣಗಳು ಬೆಳೆಸ್ಕೊಂಡ ನಾವು ಒಬ್ಬರ ಏಳಿಗೆ ಸಹಿಸ್ಲಂಗ ಮತ್ತೊಬ್ಬರಿಗೆ ಕೆಟ್ಟ ಬಯಸ್ಕೊಂತ ಕೆಟ್ಟ ಚಟಗಳನ್ನ ಕಲ್ಕೊಂಡಿದ್ರೆ ನಮ್ಮ ಮಕ್ಕಳನ್ನು ಅದ ದಾರ್ಯಾಗ ಸಾಕ್ತಾರೋ. ಅಯ್ಯೋ, ಇವರು ಯಾಕೋ ತಲೆ ನುಸಾಕತ್ತೈತಿ, ಅದು ಚಾ ಮಾಡ್ಕೊಂಬ ಅಂತ ಹೇಳಿದ್ರು, ಮರ್ತ ಬಿಟ್ಟೇನೆ ನೋಡ್ರಿ ಅಮ್ಮಾರಿದ. ನೀವು ತಗೋರಿ, ನಾನು ಹೋಗಿರ್ತೇನಂತ್ರಿ. ಹ್ಞೂ ಯವ್ವ, ಮಾಡಿಕೊಡು. ಹೊಲ್ದಾಗ ತಂಪನ್ಯಾಗ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ತಲೆ ನುಸ್ತೈತಿ, ಮಾಡಿಕೊಡು. ಹ್ಞೂ ರೀ ಅಮ್ಮಾರಿ.